19ನೇ ಪ್ರಶ್ನೆ. ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳೇನು? ನೀವೀಗೇನು ವ್ಯತ್ಯಾಸ ಓದಿದಿರೋ ಅದರಲ್ಲೇ ನಿಮಗೆ ಸವಾಲುಗಳು ಅಥವಾ ತೊಂದರೆಗಳು ಇರ್ತವೆ ಅಲ್ವಾ? ಸೊ ನೋಡೋಣವಾ ಒನ್ ಬೈ ಒನ್. ಅಸಂಘಟಿತ ವಲಯದಲ್ಲಿ ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗದ ಭರವಸೆ, ನಿಗದಿತ ವೇತನ ಇಲ್ಲದೆ ಇರುವುದು. ಈಗ ಒಬ್ಬ ವ್ಯಕ್ತಿ ಅಸಂಘಟಿತ ವಲಯದಲ್ಲಿ ದುಡಿತಾ ಇದ್ದಾನೆ ಅಂತಂದ್ರೆ ಆತನ ದುಡಿಮೆಗೆ ಒಂದು ಉದ್ಯೋಗದ ಭರವಸೆ ಇಲ್ಲ. ಇವತ್ತಿರುವ ಕೆಲಸ ನಾಳೆ ಇರತ್ತೆ ಅನ್ನುವಂತ ಭರವಸೆ ಇಲ್ಲ. ನಿಗದಿತವಾದ ಒಂದು ವೇತನ ಕೂಡ ಆತನಿಗೆ ಇರುವುದಿಲ್ಲ. ಇದು ಎಲ್ಲ ಸಾಮಾಜಿಕ ಭದ್ರತೆಗೆ ಅವಶ್ಯಕವಾಗಿರುವಂತದ್ದು ಅಲ್ವಾ? ಸೊ ಈ ಕಾರ್ಮಿಕರಿಗೆ ಉದ್ಯೋಗ ಭರವಸೆ ಇಲ್ಲ, ನಿಗದಿತ ವೇತನ ಇಲ್ಲದಿರುವುದು ಅವರು ಎದುರಿಸುತ್ತಿರುವ ಒಂದು ಸವಾಲು. ಎರಡನೆಯದಾಗಿ, ಅಸಂಘಟಿತ ದುಡಿಮೆ ವಲಯದಲ್ಲಿ ಉದ್ಯೋಗ ಭದ್ರತೆ ಮತ್ತು ಕಾನೂನಿನ ಚೌಕಟ್ಟು ಇರುವುದಿಲ್ಲ. ಕಾನೂನಿನ ಚೌಕಟ್ಟಿಗೆ ಅವರು ಒಳಪಡದೆ ಇರುವುದರಿಂದ ಮುಂದೆ ಅವರಿಗೆ ಯಾವುದೇ ಸಮಸ್ಯೆಗಳಾದರೂ ಕೂಡ ಕಾನೂನಿನ ವಲಯದಲ್ಲಿ ಪರಿಹಾರ ಕಂಡುಕೊಳ್ಳುವುದು ಕಷ್ಟ ಸಾಧ್ಯ. ಅದೇ ರೀತಿ ದುಡಿಮೆ ಅಸಂಘಟಿತ ವಲಯದಲ್ಲಿ ಉದ್ಯೋಗದ ಭದ್ರತೆ ಇರುವುದಿಲ್ಲ. ಓಕೆ, ಈಗ ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡ್ರೆ ಅವರಿಗೆ 33 ವರ್ಷ ಅಥವಾ 60 ವರ್ಷ ವಯಸ್ಸಿನವರೆಗೆ ಅವರಿಗೆ ಉದ್ಯೋಗದ ಭದ್ರತೆ ಇದೆ. ಅದೇ ರೀತಿ ಎಲ್ಲ ಖಾಸಗಿ ಕೆಲಸಗಾರರಿಗೂ ಕೂಡ ಕನಿಷ್ಠ ಉದ್ಯೋಗ ಭದ್ರತೆಯನ್ನ ಕೊಡಲಾಗತ್ತೆ. ಆದರೆ ಅಸಂಘಟಿತ ದುಡಿಮೆ ವಲಯದವರಿಗೆ ಯಾವುದೇ ರೀತಿಯ ಉದ್ಯೋಗದ ಭದ್ರತೆ ಇರುವುದಿಲ್ಲ. ಮೂರನೆಯದಾಗಿ, ವೈದ್ಯಕೀಯ ಸೌಲಭ್ಯಗಳಾಗಲಿ ವಿಶೇಷ ಭತ್ಯೆಗಳಾಗಲಿ ಯಾವುದೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ದೊರೆಯುವುದಿಲ್ಲ. ಓಕೆ, ಅವರಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆ ಉಂಟಾದ್ರೆ, ಅವರ ಕುಟುಂಬದವರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾದರೆ ಅವರು ಆ ದಿನದ ಕೆಲಸವನ್ನ ಬಿಡಬೇಕು. ಸಂಬಳ ಅಥವಾ ಏನೇ ಒಂದು ಅವರಿಗೆ ಪ್ರತಿಫಲ ದೊರಕ್ತಾ ಇದೆ ಅದನ್ನ ಬಿಡಬೇಕು. ಅವರಿಗೆ ಯಾವುದೇ ವಿಶೇಷ ಭತ್ಯೆ ಅಥವಾ ಅನಾರೋಗ್ಯಕ್ಕೆ ಒಂದು ಚಿಕಿತ್ಸೆಯ ಸೌಲಭ್ಯ, ವಿಮಾ ಸೌಲಭ್ಯ ಯಾವುದು ಇರುವುದಿಲ್ಲ. ನಾಲ್ಕನೆಯದಾಗಿ, ಕನಿಷ್ಠ ವೇತನ ಕಾಯ್ದೆ. ಭಾರತದಲ್ಲಿ ಕನಿಷ್ಠ ವೇತನ ಕಾಯ್ದೆ ಅಂತ ಇದೆ ಅಲ್ವಾ? ಸೊ ಪ್ರತಿಯೊಂದು ಉದ್ಯೋಗ ಮಾಡುವವರಿಗೂ ಕನಿಷ್ಠ ಇಂತಿಷ್ಟು ವೇತನವನ್ನ ಕೊಡಲೇಬೇಕು. ಆ ರೀತಿಯ ಕನಿಷ್ಠ ವೇತನ ಕಾಯ್ದೆ, ಕಾರ್ಖಾನೆಗಳ ಇಂಡಸ್ಟ್ರಿಯಲ್ ಆಕ್ಟ್, ಕಾರ್ಖಾನೆಗಳ ಕಾಯ್ದೆ, ವಿಶೇಷ ಭತ್ಯೆಗಳ ಕಾಯ್ದೆ ಇಲ್ಲಿ ಕಡ್ಡಾಯವಲ್ಲ. ಯಾವುದೇ ಕಡ್ಡಾಯ ವಿಶೇಷ ಭತ್ಯೆಗಳು ಅಥವಾ ಕಾಯ್ದೆಗಳು ಇವರಿಗೆ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಒನ್, PF ಪ್ರಾವಿಡೆಂಟ್ ಫಂಡ್ ಕಾಯ್ದೆಗಳು ಕೂಡ ಅಸಂಘಟಿತ ಕಾರ್ಮಿಕರಿಗೆ ಸಿಗುವುದಿಲ್ಲ. ಕೊನೆಯದಾಗಿ, ಇವರ ದುಡಿಮೆಗೆ ಯಾವುದೇ ರೀತಿಯ ರಜೆ ಸೌಲಭ್ಯ ಕೂಡ ಇಲ್ಲ. ಈಗ ಹೇಳಿದಾಗೆ ಸರ್ಕಾರಿ ನೌಕರರಿಗಾಗ್ಲಿ ಅಥವಾ ಖಾಸಗಿ ನೌಕರರಿಗಾಗಲಿ ತಿಂಗಳಿಗೆ ಒಂದು ರಜೆ ಅಂತ ಒಂದು ಇರುತ್ತೆ, ಅಥವಾ ಭಾನುವಾರದ ರಜೆಯ ಸೌಲಭ್ಯವಿರುತ್ತೆ. ಆದರೆ ಈ ಅಸಂಘಟಿತ ವಲಯದ ಕೆಲಸಗಾರರಿಗೆ ಯಾವುದೇ ರೀತಿಯ ರಜೆಯೇ ಇರುವುದಿಲ್ಲ. ಒಂದು ರಜೆ ಮಾಡಿದ್ರೆ ಅವರಿಗೆ ಆ ದಿನದ ಒಂದು ಪ್ರತಿಫಲ ಕಡಿಮೆ ಆಗತ್ತೆ. ಓಕೆ, ಸೊ ಇದೇ ಏನು ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳು.